ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೀಪಾ ಚಿದಾನಂದ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ಇವತ್ತು ಮನೆಯಲ್ಲೇ ಗೋಬಿ ಮಂಚೂರಿ ಹೇಗೆ ಮಾಡೋದಂತ ನೋಡ್ತಾ ಇದ್ದೀನಿ. ಇಲ್ಲಿ ನಾನೀಗ ಒಂದು ಹೂಕೋಸನ್ನ ತೊಗೊಂಡಿದ್ದೀನಿ, ಅಂದರೆ ಆಡು ಭಾಷೆಯಲ್ಲಿ ಕ್ಯಾಬೇಜ್ನ ತೊಗೊಂಡಿದ್ದೀನಿ, ಸಣ್ಣ ಗಾತ್ರದ್ದು. ಅದನ್ನು 2 ಭಾಗಗಳಾಗಿ ಕಟ್ ಮಾಡಿಕೊಂಡು ಒಂದು ಭಾಗ ಮಾತ್ರ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ತುಂಬ ಆಗುತ್ತೆ ಅಂತ ಅರ್ಧ ಭಾಗ ಅಷ್ಟೇ ಕಟ್ ಮಾಡ್ಕೊಂಡು ಹೆಚ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು, ಯಾಕಂದರೆ ಮಂಚೂರಿಯನ್ ಶೇಪ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಶೇಪ್ ಚೆನ್ನಾಗಿ ಬರೋಲ್ಲ ದಪ್ಪ ದಪ್ಪಾಗಿ ಕಟ್ ಮಾಡಿದ್ರೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಎಂಡ್ ತನಕ ನೋಡಿ. ಹೊರಗಡೆ ತಿನ್ನೋದ್ರಿಂದ ತುಂಬ ಸ್ಪೈಸಸ್ ಯೂಸ್ ಮಾಡಿರ್ತಾರೆ, ಆದ್ದರಿಂದ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಈಗ ನೋಡಿ, ಹೆಚ್ಕೊಂಡಿದ್ದೀನಿ, ಈ ರೀತಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ 4 ಸ್ಪೂನ್ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೈದಾ ಹಿಟ್ಟನ್ನ ಹಾಕಿದ್ರೆ ಜಿಗುಟಾಗಿ ಬರುತ್ತೆ. ನೋಡಿ, 4 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಇಷ್ಟ ಆಗಲ್ಲ ಅವ್ರು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಯೂಸ್ ಮಾಡೋರು ಕಲರ್ ಬೇಕಂತಂದರೆ ಕಲರ್ನೂ ಯೂಸ್ ಮಾಡ್ಬೋದು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ತೆಳ್ಳಗನೂ ಇಲ್ಲ, ನಡುಮಧ್ಯೆ ಕಲಿಸ್ಕೋಬೇಕು, ಮೀಡಿಯಮ್ನಲ್ಲಿ. ಯಾಕಂದರೆ ಹೂಕೋಸು ನೀರು ಬಿಟ್ಕೊಂಡು ಬಿಡುತ್ತೆ ಕಲಸಿಟ್ಟರೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಾರ್ನ್ಫ್ಲೋರ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಕರುಮ್ ಅನ್ನತ್ತೆ ಬಾಯಲ್ಲಿ. ನೋಡಿ, ಇಲ್ಲಿ ಕಲಿಸ್ಕೋಬೇಕು. 4 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರ್, ಯಾಕಂದರೆ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ. ಆದಮೇಲೆ 2 ಸ್ಪೂನ್ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತಕ್ಷಣ ಆಗಲೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ಬಿಡಬೇಕು, ಇಲ್ಲಾಂದರೆ ಹೂಕೋಸು ನೀರು ಬಿಟ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈಗನೇ ಹೇಗೆ ಅಂಟ್ಕೊಳ್ತಾ ಇದೆ. ನೋಡಿ, ಈ ರೀತಿಯಾಗಿ ಬರಬೇಕು, ಉಂಡೆ ಆಗಬೇಕು. ಅದು ಉಂಡೆ ಅಂದರೆ ಗಟ್ಟಿ ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಅಲ್ಲ, ಉಂಡೆ ಥರ ಅಷ್ಟೇ ಶೇಪ್ ಬಂದರೆ ಸಾಕು. ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ನಾವು ಕಲರ್ ಯೂಸ್ ಮಾಡ್ತಾ ಇಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಈಗ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆಲಿ ಬಿಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತೀನಿ. ಯೂಶ್ವಲ್ ಸರ್ಕಾರದವರು ಕಲರ್ ಯೂಸ್ ಮಾಡಬಾರ್ದಂತ ರೂಲ್ಸ್ ಮಾಡಿದ್ದಾರೆ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಅದಕ್ಕೆ ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ತಿನ್ನೋದ್ರಿಂದ ಹೆಲ್ತ್ ಎಲ್ಲ ಹಾಳಾಗುತ್ತೆ ಅಂತ. ಈಗ ನೋಡಿ, ಬಿಡ್ತಾಯಿದ್ದೀನಿ. ಫಸ್ಟ್ ಒಂದೇ ಎಣ್ಣೆ ಕಾದ್ತಿಲ್ಲ ಅಂತ ನೋಡ್ಕೊತಾ ಇದ್ದೀನಿ ಬಿಟ್ಟು. ನೋಡಿ, ಎಲ್ಲ ಬಿಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ದೀನಿ ಉಂಡೆನ. ನೋಡಿ, ಕರಿತಾ ಇದ್ದೀನಿ. ಎಣ್ಣೆ ಫುಲ್ ಕಾದಿದೆ. ನೋಡಿ, ಯಾರಿಗೆಲ್ಲ ಗೋಬಿ ಮಂಚೂರಿ ಇಷ್ಟ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಕರಿತಾ ಕಲರ್ ಚೇಂಜ್ ಆಗ್ತಾಯಿದೆ ಗೋಬಿದು. ನಾನು ಸಣ್ಣ ಪಾತ್ರೆಯಲ್ಲೇ ಕರಿತಾ ಇದ್ದೀನಿ, ಎಣ್ಣೆ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎಣ್ಣೆ ತುಂಬ ಹಿಡ್ಕೊಂಡ್ಬಿಡುತ್ತಂತ. ಯೂಶ್ವಲಿ ಗೋಬಿ ಎಣ್ಣೆ ಹಿಡ್ಕೊಳ್ಳಲ್ಲ, ಯಾಕಂದರೆ ಕ್ಯಾಬೇಜ್ ಎಣ್ಣೆ ತುಂಬ ಕ್ಯಾಪ್ಚರ್ ಮಾಡೋದಿಲ್ಲ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ನೋಡಿ, ಈ ರೀತಿ ಕ್ರಿಸ್ಪಿ ಆಗೋ ತನಕ ಕರಿಬೇಕು. ಸ್ವಲ್ಪ ಡೀಪ್ ಫ್ರೈ ಮಾಡಿದ್ರೆ ಸಾಕು. ಈಗ ನಾನು ಸಾಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಸ್ ರೆಡಿ ಮಾಡ್ಕೊಳ್ಳೋದಲ್ಲ, ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಹಾಗೆ
ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಫುಲ್ ಕರಿಬೇಕಂತೇನಿಲ್ಲ ನೋಡಿ. ಈ ರೀತಿ ಖಾರ ಬೇಡ ಅನ್ನೋರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿ 2 ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಸ್ವಲ್ಪ ಕಡಿಮೆ ಹಾಕಿದ್ವಿ, ಈಗ ಸ್ವಲ್ಪ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಟೊಮ್ಯಾಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ, ಮನೆಯಲ್ಲೇ ಮಾಡ್ಕೊಂಡಿದ್ದು. ನಿಮ್ಗೆ ಮನೆಯಲ್ಲೇ ಮಾಡ್ಕೊಂಡಿದ್ದು ಕೆಚಪ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಇದೊಂದೇ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಯಾವುದೇ ಸಾಸ್ ಯೂಸ್ ಮಾಡ್ತಾ ಇಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಯಾಕಂದರೆ ನನ್ನ ಮನೇಲಿ ಸಣ್ಣ ಮಗಳಿದ್ದಾಳೆ 1 ವರ್ಷದ, ಅದಕ್ಕೆ ಅವಳು ತಿಂತಾಳಲ್ಲ ಅಂತ ಬೇರೆ ಯಾವ ಸಾಸನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ. ಈ ಥರ ಆಗಿದೆ. ಇದು ನಮ್ಮ ಗೋಬಿಗೆ ಕರೆಕ್ಟಾಗಿ ಹೊಂದ್ಕೋಬೇಕಂತಂದರೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೊಳ್ಬೇಕು ನೋಡಿ. ಈಗ ಗೋಬಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನಾನು ನೀರು ಹಾಕ್ಕೊಂಡಿಲ್ಲ, ಯಾಕಂತಂದರೆ ನೀರು ಹಾಕಿದ್ರೆ ತುಂಬ ಸಾಸ್ ಹಿಡ್ಕೊಂಡು ಬಿಡುತ್ತೆ, ಆದ್ದರಿಂದ ನಾನು ನೀರು ಹಾಕ್ಕೊಂಡಿಲ್ಲ ಮತ್ತು ಮೆತ್ತಗಾಗ್ಬಿಡುತ್ತೆ ಅಂತ. ಯಾರೆಲ್ಲ ವಿಡಿಯೋ ನೋಡಿದ್ರಲ್ಲ ತುಂಬ ಥ್ಯಾಂಕ್ಸ್ ನೋಡಿ. ಈ ರೀತಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು.